ಕಬ್ಬು ಕಟಾವು ಮಾಡಿ ಕಾರ್ಖಾನೆಗೆ ತಲುಪಿಸಿದಾಗ ಮಾತ್ರ ರೈತರಿಗೆ ಪ್ರತಿಫಲ ದೊರೆಯುತ್ತೆ. ಆದರೆ ಕಟಾವುದಾರರು ಬಡವರಾಗಿರ್ತಾರೆ, ತಮ್ಮ ಊರು ಸೂರು ಬಿಟ್ಟು ದುಡಿಯೋಕ್ ಬಂದಿರ್ತಾರೆ. ಇಂತಹ ಬೇರೆ ಬೇರೆ ರಾಜ್ಯ ಹಾಗೂ ಜಿಲ್ಲೆಗಳಿಂದ ಬಂದು ಕೆಲಸ ಮಾಡಿರುವ ಕಬ್ಬು ಕಟಾವುದಾರರಿಗೆ ಕೃತಜ್ಞತೆ ಸಲ್ಲಿಸಲು ರೈತರು ಅದ್ಧೂರಿ ಅಭಿನಂದನಾ ಸಮಾರಂಭ ಏರ್ಪಡಿಸಿದರು. ಮುಧೋಳ ತಾಲೂಕಿನ ಮರಕಟ್ಟಿ ಗ್ರಾಮದ ಪ್ರಗತಿಪರ ರೈತ ಹೊಳಬಸು ಸುರಮಂಜಿ ಅವರು ಕಬ್ಬು ಕಟಾವುದಾರರಿಗೆ ಸನ್ಮಾನಿಸಿ ಪ್ರೋತ್ಸಾಹಿಸಿದರು. ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ತಮ್ಮ ಸ್ನೇಹಿತರಿಗೆ ಅಭಿನಂದಿಸಿ ಗೌರವಿಸಿದರು. ನಾವು ಪ್ರತಿನಿತ್ಯ ನಮಸ್ಕಾರಗಳನ್ನ ಯಾರಿಗೆ ಹೇಳಬೇಕು ಅಂತಂದ್ರೆ ಈ ದೇಶವನ್ನ ಕಾಯುವಂತ ಸೈನಿಕನಿಗೆ ಯಾವತ್ತು ನಾವು ಅಭಿನಂದಿಸುತ್ತಿರಬೇಕು. ಈ ಜಗತ್ತಿನಲ್ಲಿ ಬಹಳ ದೊಡ್ಡವರು ಅಂತಂದ್ರೆ ಯಾರು? ರೈತ. ಈ ಜಗತ್ತಿಗೆ ಅನ್ನ ಕೊಡವ ಯಾರಂತಂದ್ರ ರೈತ. ಅದಕ್ಕೆ ಜೈ ಜವಾನ್ ಜೈ ಕಿಸಾನ್. ಗೊತ್ತಿಲ್ಲ ಈ ದೇಶಕ್ಕೆ ನಾವು ಅನ್ನ ಕೊಡೋರನ್ನೋದು ಸಹಿತ ಗೊತ್ತಿಲ್ಲ ನಮ್ಮ ರೈತರಿಗೆ. ಹಾಗೆ ದುಡಿಮೆ ಅಂತಂದ್ರೆ ಸುಖ ದುಃಖಗಳನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳಲಾರದೆ ಅವಿರತವಾಗಿ ನಿರಂತರವಾಗಿ ಶ್ರಮವನ್ನ ಪಟ್ಟು ಈ ಜಗತ್ತಿಗೆ ಅನ್ನವನ್ನ ಕೊಡುವಂತ ರೈತನಿಗೆ ನಾವು ಎಷ್ಟು ಅಭಿನಂದನೆಗಳನ್ನ ಹೇಳಿದರೂ ಕೂಡ ಕಡಿಮೆನೆ. ಇವತ್ತು ಅನೇಕ ಬೆಳೆಗಳನ್ನ ನಾವೆಲ್ಲ ಬೆಳಿತೀವಿ. ಅದಕ್ಕೆ ಅಂತ ನಮ್ಮ ಭಾಗದ ದೊಡ್ಡ ಬೆಳೆ ಅಂತಂದ್ರೆ ಕಬ್ಬು. ಕಬ್ಬು ನಾವು ಅತ್ಯಂತ ಫಲಪ್ರದಾಯಕವಾಗಿ ಬೆಳಿಬೇಕಂತೇಳಿ ಪೈಪೋಟಿಯನ್ನ ಮಾಡ್ತೀವಿ ರೈತರ ಮಧ್ಯದಲ್ಲಿ. ನಂದ್ ಹೆಚ್ಚಿಗೆ ಆಗ್ಬೇಕು ಆಸೆ. ದುಡಿಯೋದು ಒಳ್ಳೆಯ ರೈತ ನೋಡ್ರಿ ಸ್ಪರ್ಧೆಯನ್ನು ಮಾಡಬೇಕು. ನಾನು ನಂದು ಎಕರೆ ಇರ್ಲಿ 10 ಎಕರೆ ಇರ್ಲಿ, ಇದರೊಳಗೆ ನಾನು ಎಂಥ ಫಸಲನ್ನು ತೆಗಿಬೇಕು ಅಂತಂದ್ರೆ ಏನು ಒಂದು ನಿರೀಕ್ಷೆಯನ್ನ ಮಾಡಿರ್ತಾರೋ ಅದಕ್ಕಿಂತಲೂ ಜಾಸ್ತಿಗೆ ನಾನು ಫಲಗಳನ್ನ ಇದರಲ್ಲಿ ಬೆಳಿಬೇಕು. ತನ್ನ ಬೆವರನ್ನ ಅದರೊಳಗೆ ಸುರಿಸಿ ಏನ್ರಿ ಪ್ರತಿ ವರ್ಷ 100 ಟನ್ ಆಗ್ತಿತ್ತು, ಈ ಸಲ 150 ಟನ್ ಆಯ್ತು. ಖುಷಿ ಪಡ್ತಾನೆ. ಸಂಭ್ರಮ ನೋಡ್ರಿ. ಬಿತ್ತುವಾಗ ಸರಳ ಆಯ್ತು ಅಂತಂದ್ರೆ ಕೊಯ್ಯುವಾಗೂ ಬಹಳ ಸರಳ. ಕೊಯ್ಯುವಾಗ ಏನು ಮತ್ ಬಿತ್ತಾಗ ಸರಿಯಾಗಿ ಬಿತ್ತಿಲ್ಲ ಅಂತಂದ್ರೆ ಕೊಯ್ಯುವಾಗೂ ದಡನ. ಇನ್ನು ಇದೇ ವೇಳೆ ಚಿಕ್ಕಾಲಗುಂಡಿಯ ಶ್ರೀಗಳು ಹೀಗೆ ಹೇಳಿದ್ರು. ನಮ್ಮ ಮನೆಯೊಳಗ ಕೆಲಸಕ್ಕೆ ಬಂದಿರತಕ್ಕಂತ ವ್ಯಕ್ತಿಗಳಿಗೆ ನಾವು ಏನಂತ ಕರಿತೀವ್ರಿ? ಆಳ ಮಗ ಅಂತ ಕರಿತೀವಿ ವಿನಃ ಮನುಷ್ಯ ಅಂತ ಕರೆಯಂಗಿಲ್ಲ. ಬಂದವರಿಗೆಲ್ಲರಿಗೂ ಸಹಿತ ನಮ್ಮವರೇ ಅಂತ ತಿಳಿಯುವಂತ ಭಾವ ಭಾರತೀಯರ ಮನುಷ್ಯನೊಳಗ ಅದೇ ವಿನಃ ಮತ್ತೆಲ್ಲಿಯೂ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಪ್ಪ ಇದೆಲ್ಲ ಅಂತಂದ್ರ ಅವ್ರದ್ದು ಯಾವುದೋ ಜಿಲ್ಲೆ, ಯಾವುದೋ ಊರು, ಯಾವುದೋ ಧರ್ಮ, ಯಾವುದೋ ಜಾತಿ ಏನೂ ಗೊತ್ತಿಲ್ಲ ನಮಗ. ಆದರೂ ಸಹಿತ ಅವ್ರು ಬಂದಾರಪ್ಪ ಅಂತಂದ್ರ ಅವ್ರು ಏನಪ್ಪಾ ಅಂತಂದ್ರೆ ಮರಕಟ್ಟಿಯ ಒಬ್ಬ ಸದಸ್ಯರು, ಸುರುಮಂಜಿಯ ಕುಟುಂಬದ ಸದಸ್ಯರಂತ ತಿಳ್ಕೊಂಡು ಅವ್ರಿಗೆ ಸತ್ಕರಿಸ್ತಾರ ಅಂತಂದ್ರ ಸುರುಮಂಜಿ ಅವರ ಹೃದಯ ವೈಶಾಲ್ಯತೆ ಎಷ್ಟು ದೊಡ್ಡದಿರ್ಬೇಕನ್ನೋದನ್ನ ನಾವೆಲ್ಲ ನೋಡ್ತೀವಿ. ಯಾಕಪ್ಪ ಅಂತಂದ್ರ ಜಗತ್ತಿನೊಳಗ ಎಲ್ಲಾ ಸಹಿತ ಗಳಿಸಿದವ್ರು ನಿಜವಾಗ್ಲೂ ಸಮಾಧಾನವಾಗಿ ಅದಾರೇನ್ರಿ? ಎಲ್ಲರೂ ಸಹಿತ ದೊಡ್ಡ ಶ್ರೀಮಂತರಾಗಬೇಕಂತ ಇಚ್ಛೆ ಮಾಡ್ತಾರ, ಬಹಳಷ್ಟು ದುಡ್ಡು ಗಳಿಸ್ಬೇಕಂತ ಇಚ್ಛೆ ಮಾಡ್ತಾರ. ದುಡ್ಡು ಗಳಿಸಿದವ್ರು ಈಗ ಸಮಾಧಾನ ಅದಾರೇನ್ರಿ? ಏನ್ ಮಾಡಕತ್ತಾರ? 2 ತಿಂಗಳದೊಳಗೆ ಏನದ? ಎಲೆಕ್ಷನ್ ಅದ. ದುಡ್ಡಿನಿಂದ ಅವರಿಗೆ ಸಮಾಧಾನ ಇಲ್ಲ. ಅಧಿಕಾರ ಸಿಕ್ಕರೆ ಸಮಾಧಾನ ಸಿಕ್ತದ ಅಂತ ತಿಳ್ಕೊಂಡು ಅಧಿಕಾರಕ್ಕಾಗಿ ಹಪಾಪಿಸ್ತಾ ಇದಾರಿಲ್ರಿ? ನೋಡಿರಲ್ರಿ? ಪಾಳೆ ಹಚ್ಚಾರ. ಹಾಗಾಗಿ ಸಂಪತ್ತಿನಿಂದ ಸುಖ ಸಿಕ್ತದಂತ ನಾವ್ ಅನ್ಕೊಂಡಿದ್ರೆ ಅದು ನಮ್ಮ ತಪ್ಪು ಕಲ್ಪನೆ. ಅಧಿಕಾರದಿಂದಲೇ ಸುಖ ಸಿಕ್ತದ ಅಂತ ತಿಳ್ಕೊಂಡ ಅಧಿಕಾರದಿಂದಲೂ ಸಹಿತ ಸುಖಾನೇ ಇಲ್ಲ. ಹೋಗಿ ಕೇಳ್ರಿ ದಿಲ್ಲಿ ಒಳಗ ಬೆಂಗಳೂರೊಳಗ ಇದ್ದವ್ರಿಗೆ, ನೀವು ನಿಜವಾಗ್ಲೂ ಸಮಾಧಾನವಾಗಿ ಅದೀರೇನ್ರಿ ಅಂತ. ಅವ್ರು ಹೇಳ್ತಾರ, ನಮ್ಮಷ್ಟು ದುರ್ದೈವಿಗಳೇ ಯಾರೂ ಇಲ್ಲ. ನಾವ್ ಎಷ್ಟು ಹಳ್ಳಿ ಒಳಗಿದ್ದೀವಿ, ಬಹಳ ಆರಾಮಾಗಿದ್ದೀವಿ. ಏನ್ ಈ ಕಡೆ ಬಂದಿವಲ್ರಿ ಅದೇನು ಹೇಳಬಾರ್ದು ಅಂತ ಹೇಳ್ತಿರ್ತಾರ. ಅದಕ್ಕೆ ನಾ ಎಲ್ಲ ಕಡೆ ಹೇಳ್ತಾ ಇರ್ತೀವಿ, ನಿಜವಾಗ್ಲೂ ಸಹಿತ ಸಮಾಧಾನ ಸಂತೃಪ್ತಿ ಜೀವನ ಯಾರಾದರೂ ಸಾಧಿಸ್ತಾ ಇದ್ರ
ಅವ್ರ ಹಳ್ಳಿ ಜನ ರೈತರೇ ಸಾಧಿಸ್ತಾ ಇದ್ದಾರೆ ವಿನಃ ಮತ್ಯಾರು ಸಾಧಿಸ್ತಾ ಇಲ್ಲ. ಹಂಗ ನಮಗೂ ಸಹಿತ ಸಮಾಧಾನ ಬರ್ಬೇಕಾದ್ರ ದುಡ್ದವ್ರಿಗೆ ಸಹಿತ ಸತ್ಕರಿಸಿದಾಗ ನಮಗ್ ಸಮಾಧಾನ ಆಗ್ತದ. ಹೆಂಗ ತಾಯಿ ತನ್ನ ಹೊಟ್ಟಿ ತುಂಬಿದ್ರೆ ಎಂದೂ ಸಮಾಧಾನ ಆಗಂಗಿಲ್ಲ, ತನ್ನ ಮಕ್ಕಳ ಹೊಟ್ಟಿ ತುಂಬಿದ್ರೆ ಬಹಳ ಸಮಾಧಾನ ಪಡ್ತಾಳ. ಹಂಗ ನಾವು ಸಹಿತ ನಾವು ಶ್ರೀಮಂತರಾದ್ರೆ ನಾವ್ಯಾರು ಶ್ರೀಮಂತರಂತ ಅನ್ಕೊಳಂಗಿಲ್ಲ. ನಮ್ಮ ಮನೆಯೊಳಗೆ ಯಾರು ದುಡಿತಾರ, ನಮ್ಮನ್ನ ನಂಬಿ ಯಾರು ಅದಾರ, ಅವರು ಶ್ರೀಮಂತರಾದ್ರೆ ನಾವು ಶ್ರೀಮಂತರಾದಂಗ ಅಂತ ಒಂದು ದೊಡ್ಡ ಹೃದಯವನ್ನ ಇಟ್ಕೊಂಡು ಬದುಕುವಂತ ಜನಾಂಗ ನಾವು. ನೀವೆಲ್ಲರೂ ಸಹಿತ ಬಹುಶಃ ನಾನು ನಿಮ್ಗೆಲ್ಲರಿಗೂ ಹೇಳಬೇಕು, ಅವರೆಲ್ಲರೂ ಸಹಿತ ಯಾರ ಮಾರ್ಗದರ್ಶನಗಳು ಅದಾರಪ್ಪ ಅಂತಂದ್ರ ಇಡೀ ಮರಕಟ್ಟಿ ಊರ, ಇಡೀ ಸುರಮಂಜಿ ಕುಟುಂಬಸ್ಥರ ಅಷ್ಟೇ ಅಲ್ಲ, ಇಡೀ ಮರಕಟ್ಟಿ ಜನರಿಗೆ ಬೆನ್ನೆಲುಬಾಗಿ ಯಾರು ನಿಂತಾರಪ್ಪ ಅಂತ ಕೇಳಿದ್ರ ಚಿಕ್ಕಾಲಗುಂಡಿಯ ಮಹಾತ್ಮ ಮಲ್ಲಿಕಾರ್ಜುನಪ್ಪ, ಜಗದ್ಗುರು ಅದೃಶ್ಯ ಕಾಡಸಿದ್ದೇಶ್ವರಪ್ಪಂಗಳವರ ಆಶೀರ್ವಾದ ಅದ. ಮುಧೋಳದಲ್ಲಿ ಇದೇ ಮೊದಲ ಬಾರಿಗೆ ಆಹಾರ ಪ್ರಿಯರಿಗಾಗಿಯೇ ಆರಂಭವಾಗಿದೆ ಹೋಟೆಲ್ ಸ್ಕೈ ಡೈನಿಂಗ್ ಫ್ಯಾಮಿಲಿ ರೆಸ್ಟೋರೆಂಟ್ ಮತ್ತು ಲಾಡ್ಜಿಂಗ್. ರುಚಿಕರವಾದ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮತ್ತು ಲಂಚ್, ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.